ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನೋಡ್ತಿರ್ಬೇಕು ನನ್ನ ಮಾರು ಎಷ್ಟು ಇದಾಗೈತೆ ನೋಡಿ ಸ್ನೇಹಿತರೆ. ಅಡ್ಡಾಡ ತಿರುಗೋದಾಗೈತೆ ರೀ. ಜಾಸ್ತಿ ತಿರುಗಾಡ ಜಾಸ್ತಿ ಆಗೈತೆ. ಅದರ ನಾಗರ ತನ್ನಾಗ ಎಲ್ಲ ಗುಡ್ಡಕ್ಕೆ ಹೋಗಿ ಬಂದೆ. ಮತ್ತು ಈ ಕಡೆ ಅನ್ನರ ಕಡೆ ಬಂದೆ. ಇವಾಗ ಶಿರಾನಿಂದ ಕುಷ್ಟಿ ಬಂದೆ ನೋಡಿ. ಕುಷ್ಟಿ ಬಸ್ ಸ್ಟ್ಯಾಂಡಾಗ ಅದೀನಿ. ಕುಷ್ಟಿ ಬರೋಣ ಇದು ಸುಪ್ರಿಯಾ ಸಿಸ್ಟರ್ ನೆಪ್ಪಾದರು. ಸುಪ್ರಿಯಾ ಬಡಿಗೇರ್ ಅಂತ ಚಾನಲ್ ಐತೆ ನೋಡಿ ಸ್ನೇಹಿತರೆ. ಅವ್ರು ನೆಪ್ಪಾದರು. ನಾನು ಅವ್ರಿಗೇನು ಫೋನ್ ಹಚ್ಚಲಿಲ್ಲ, ಏನೇನು ಮೀಟ್ ಆಗಲ್ಲ ಸ್ನೇಹಿತರೆ. ಟೈಮ್ 3:30 ಆಗೈತಿ. ಇಲ್ಲೇ ಅಲ್ಲೇ ಸಿರಾದಾಗ ಒಂದು ನಾಷ್ಟ ತೊಗೊಂಡಿದ್ದು. ಒಟ್ಟು ಹಸು ಆಗೈತೆ ರೀ. ಈಗ ಶ್ರವಣಗೂ ಒಟ್ಟು ಹಸು ಮಮ್ಮಿ ಅನ್ನಕತ್ತಾನೆ ಏನರ ಕೊಡಿಸ್ಬೇಕು ನೋಡಿ. ಐಸ್ ಕ್ರೀಮ್ ಕೊಡಿಸ್ರಿ ಅನ್ನಕತ್ತ. ಇಲ್ಲ ಹಾಯ್ ಮಾಡಂತಂದೆ. ಹಾಯ್ ಮಾಡಿದ ಸ್ನೇಹಿತರೆ. ಈ ಬ್ಯಾಗ್ ಅವಾಗ ಒಪ್ಪಿಸ್ಬಿಟ್ಟು ನೋಡಿ. ಫುಲ್ ಎಂಜಾಯ್ ಮಾಡಿ ನೋಡಿ. ಶ್ರಾವಣ ಹೆಂಗೆ ಹೊಂಟ ನೋಡಿ ಸಾಲಿ ಬ್ಯಾಗ್ ಹಾಕೊಂಡು. ಸಾಲಿಗೆ ಅವೇ ರೀ ಬ್ಯಾಗ್ ಇದು. ಮಸ್ತ್ ಕಾಣಕತ್ತಾನಲ್ರಿ ಶ್ರಾವಣ. ಸಾಕು ಅಂದಾನ. ತೊಂಡ ಸಿಕ್ಕಾಪಟ್ಟೆ ತಂಡ್ರಿ. ನಾ ತಂಡಂಗಿ ಓದಿಲ್ಲ ಬಿಟ್ಟಿಲ್ಲ. ಬರಾಗ ಚೊಳ್ಯಾಗ ನಡ್ಗೋದ ನೋಡಿ. ತಂಡಂಗಿ ಒಯ್ಬೇಕಾಗಿತ್ತು ರೀ. ಹಿಂಗಾಗಿ ಹೋಗಿಲ್ಲ. ಇಲ್ಲೇ ಹೋಟೆಲ್ದಾಗ ಏನರ ತೊಗೊಂಡ್ರಾತಂತ ಕುಷ್ಟಗಿ ಬಸ್ ಸ್ಟ್ಯಾಂಡ್ನಾಗ ಹೋಟೆಲ್ ಮುಂದೆ ನಿಂತಿದ್ದು ನೋಡಿ. ಒಂದು ಮಸಾಲೆ ದೋಸೆ ಪಾರ್ಸಲ್ ಏನ್ರಿ, ಒಂದು ಇದು ಏನ್ರಿ ಗೋಬಿ ರೈಸ್. ಯಾಕಂದ್ರೆ ನನಗೂ ಹಸು ಆಗೈತೆ ಸ್ನೇಹಿತರೆ. ನನಗೂ ಫುಲ್ ಹಸು ಆಗೈತೆ. ಅದಕ್ಕೆ ಒಂದು ಗೋಬಿ ರೈಸ್. ನಾ ಗೋಬಿ ರೈಸ್ ತೊಗೋಬೇಕು. ಹೊಟ್ಟೆ ತುಂಬತ್ತ ನಾ ಮಾಡಿದೆ. ಶ್ರಾವಣ್ ಕುಮಾರ್ ಏನಂದ ನನಗೆ ಮಸಾಲೆ ದೋಸೆ ಬೇಕು ಮಮ್ಮಿ ಅಂತಂದ. ಯಾಕಾಗಲ್ಲ ಕೂಡ ಅಂತೇಳಿ ಅಲ್ಲಿ ಸಿರಾದಾಗ ಎಷ್ಟು ತುಟ್ಟಿ ಸ್ನೇಹಿತರೆ. 75 ರೂಪಾಯಿ ಅಂದ್ರಿ 2 ಇಡ್ಲಿ ಒಂದು ವಡಾಕ. ಅಲ್ಲೊಂದು ಸ್ವಲ್ಪ ತಿಂದಿವ್ರಿ. ಹೊಟ್ಟಿ ಅಷ್ಟು 3:30 ಆಗೈತ್ರಿ. ಮತ್ತು ಎಷ್ಟು ತನಕ ತಡ್ಕೋತೈತ್ರಿ ಹೊಟ್ಟಿ. ಬಸ್ನಾಗ ಸಿರಾಕ್ ಹತ್ತೇವ್ರು. ಆಮೇಲೆ ಕುಷ್ಟಿಗೆ ಇಳಿದಿವ್ರಿ. ಕುಷ್ಟಿಗಿಂತ ಇಲ್ಕಲ್ಲಿಂತ ಮುದ್ದೆ ಭಾಳ ಹೋಗ್ಬೇಕ್ರಿ. ಶ್ರಾವಣ ಹೆಂಗೆ ಮಾಡಕತ್ತ ನೋಡಿ. ಅವರು ಆ ಕಡೆ ಬೇಕರಾಗ ಏನಾರ ತೊಗೋಬೇಕಂತ ಮಾಡೀನಿ. ಶ್ರಾವಣಿ ತಿನ್ನಾಕ ನೋಡೋಣ್ರಿ ಏನೇನು ತೊಗೋತೀನಿ ಏನಿಲ್ಲ ಅಂತ. ನಮ್ಮ ಅಣ್ಣನ ನಿನ್ನೆ ತಂದು ಕೊಟ್ಟಾನ್ರಿ. ಅಲ್ಲಿ ಒಬ್ರು ಸಿಸ್ಟರ್ ಅದ್ರ ಅಲ್ಲಿ ವಿಡಿಯೋ ಮಾಡಬೇಕಿಲ್ಲ ಅಂತಂದ್ರಿ. ಅವನ್ನೆಲ್ಲ ಮುಂದೆ ಹೇಳ್ತೀವಿ ಸ್ನೇಹಿತರೆ. ಫುಲ್ ಟೈಮೇ ಸಿಗ್ಲಿಲ್ಲ ರೀ ನನಗೆ. ಹೋಗೋದು 100 ರೂಪಾಯಿ ಕೊಟ್ಟೀನಿ ರೀ ಅವ್ನ ಕೈಯಾಗ. ಇದಕ್ಕೆ ರೀ 50 ರೂಪಾಯಿ ಅಂತ ನೋಡಿರಿ. ಇಲ್ಲಿ ಗೋಬಿ ರೈಸ್ ಮತ್ತು ಮಸಾಲೆ ದೋಸೆಗೆ 100 ರೂಪಾಯಿ ಆಗತ್ತೆ ರೀ. ಒಂದು 20 ರೂಪಾಯಿ ಕೊಟ್ಟು ನೀರಿನ ಬಾಟ್ಲಿ ತೊಗೋತೀನಿ. ಮತ್ತು ಏನೇನು ತೊಗೋಬೇಕು ನೋಡಬೇಕು ಸ್ನೇಹಿತರೆ. ಶ್ರವಣಿಗಿಟ್ಟು ಏನಾರ ತಿನ್ನಕ್ಕೆ ಅನ್ನನೂ ಕೊಡ್ಸಾನ್ರಿ. ಸೋನಾ ಪಾಪಡಿ ಶೇವಾ ನೀನು ಸಂಜೆನಾಗನೇ ತಂದಾನ್ರಿ ಅನ್ನ. ಒಯ್ಯವ ದಾರ ತಿನ್ಕೊ. ಮತ್ತು 4 ಬಿಸ್ಕಿಟು ಮತ್ತು ಅವು ಏನಂತಾರಲ್ಲ ಇನ್ನೊಂದು ಏನೋ ತಿಂದ್ರಲ್ಲ ಅವು ಜೇಮ್ ಅಂತಾರೆ ಸ್ನೇಹಿತರೆ. ಗುಂಡಕ್ಕೆ ಇರ್ತಾವೆ ನೋಡಿ ಅವು ಜೇಮ್. ಎಲ್ಲಿ ಹೋಗಿದ್ರಿ ಅಂಥವು ತಿಂದ ಸ್ನೇಹಿತರೆ. ನಾನು ಕಡೆ ಇದು ನೋಡಿ ಇಲ್ಲೆಲ್ಲ ಒಳಗೆ ನಾಷ್ಟ ಪಾರ್ಸಲ್ ಕೊಡಾಕತ್ತಿದ್ರು. ದೋಸೆ ಪಾರ್ಸಲ್ ಕೊಟ್ರಿ. ಶ್ರವಣ್ ಕುಮಾರ್ ಕೈಯಾಗ ಕೊಟ್ಟೆ. ಬರ್ರಿ ಮತ್ತೆ ಸಿಗ್ತೀನಿ ನೋಡ್ರಿ. ಇಲ್ಲೇ ಮುದ್ದೇಬೇಳ ಸರ್ಕಾರ ದವಾಖಾನೆ ಮುಂದೆ ಬಂದೀನಿ. ದೀಪಾ ಸಿಸ್ಟರ್ ಡಿಲಿವರಿ ಆಗಿದ್ದು ಇದೇ ದವಾಖಾನೆ ನೋಡಿ. ಯಾಕಂದ್ರೆ ಪ್ರತಿ ವಿಡಿಯೋದಾಗೂ ಹೇಳ್ತೀನಿ ರೀ. ಸರ್ಕಾರ ದವಾಖಾನೆ ಕ್ರೇಜಿ ಕಪಲ್ಸ್ ದೀಪಾ ಸಿಸ್ಟರ್ ಅದಾರಲ್ಲ ಅವ್ರು ಡಿಲಿವರಿ ಆಗೈತೆ ನೋಡಿ. ಶ್ರವಣ್ ಕುಮಾರ್ ಇಲ್ಲಿ ಸುಮ್ಕೊಂಡಲ್ಲ ನೋಡಿ. 6 ಗಂಟೆ ಆಯ್ತು ರೀ. ಇನ್ನೂ ಒಂದು ಗಾಡಿ ಬಂದಿಲ್ಲ ರೀ. ಗಾಡಿ ಬಸ್ ಪಾಸ್ ಆಗೈತೆ ಸ್ನೇಹಿತರೆ. ಬರ್ರಾಗ 5:30 ಲಾಸ್ಟ್ ನಮ್ಮ ಊರಿಗೆ ಬಸ್. ಇಲ್ಲೇ ಕ್ರಾಸಿಗಳದು ಕುಂತೀವ್ರಿ. ಇಲ್ಲಿನೂ ಗಲಾಟೆ ನೋಡಾಕತ್ತೀನಿ ರೀ. ಬಸ್ ಬರ್ತಾವ ಏನು ಮಾಡ್ತಾವ. ಮತ್ತು ನಾನು ಇಲ್ಲೆಲ್ಲ ಇಲ್ಲ ಗಾಡಿ ಬಂತಂದ್ರೆ ಅನ್ನಕ್ಕೆ ಫೋನ್ ಹಚ್ಚಿದ್ದೀನಿ ರೀ. ಇವಾಗ ಕೆಲಸ ಬಿಟ್ಟಿವ ಕೆಸಾಪುರಿಗೆ ಏನಂತ ನಮ್ಮನ್ನ ಅನ್ನ ಬಂದು ಅನ್ನಂಗೆ ಕೂಡ ಹೋಗ್ಬಿಡ್ತೀವಿ ಸ್ನೇಹಿತರೆ. ಆದ್ರೆ ಲೇಟ್ ಆಗುತ್ತೆ ರೀ. 7:30 8 ಗಂಟೆ ಆಗುತ್ತೆ ನಮ್ಮ ಮನೆಗೆ ಹೋಗ್ಬೇಕಂದ್ರೆ. ಇವಾಗ 6 ಗಂಟೆ ಮ್ಯಾಗ ಆಗೈತೆ. ಇಷ್ಟು ಬೆಳಗ್ಗೆ ಇರಕ್ಲೆ ಬಂದರೂ ಬಸ್ ಇಲ್ಲ ನೋಡಿರಿ. ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮುದ್ದೇಬಿಹಾಳ. ಫಸ್ಟ್ ನಾವು ಯಾಕಂದ್ರೆ ಬಂದು ನೋಡಲಿ ಲೇಟ್ ಆಗೈತಂದ್ರೆ ಇಳಿದಂದ್ರೆ ಇಲ್ಲೇ ರೀ ಸರ್ಕಾರ ದವಾಖಾನೆ ಮುಂದೆ ಇಳಿದ ಮುಂದೆ ಕೂತೀವಿ ಸ್ನೇಹಿತರೆ. ಏನು ದೂರ ಇಲ್ಲ ರೀ. ನಡ್ಕೋತಂದ್ರೆ ಹುಡುಗನ ಕರ್ಕೊಂಡು ಕಾತ್ಲಾಗುತ್ತೆ ರೀ ಈಗ ಹೋಗೋರಾಗ. ಈಗ ಸ್ವಲ್ಪ ಮಬ್ಬ ನೋಡಿ ಸ್ನೇಹಿತರೆ. ಟೈಮು 7:30 ಆಗಿತ್ತು. ನಾ ಬಂದ್ಯಾ. ಮತ್ತು ಶ್ರಾವಣಿ ಹೆಚ್ಚು ಕಡೆ ಮನೆಯಾಗ ಇದ್ಲಲ್ಲ ದಡಮ್ಮ ಕರ್ಕೊಂಬಂದು ನೋಡಿ. ಕರ್ಕೊಂಬಂದು ಬಿಟ್ಟು ಒಂದು ಕ್ಯಾಮ್ರಾ ಮಾತ್ರ ಮಸ್ತ್ ಕ್ಲಿಯರ್ ಐತಿ. ಸಿಕ್ಕಾಪಟ್ಟೆ ಚಳಿ ರೀ. ಗಾಡಿ ಮ್ಯಾಗ ಬಂದು ನಾನು ಅನ್ನಂಗೆ ಗಾಡಿ ಮ್ಯಾಗ ಬಂದ ತಕ್ಷಣ ತಂಡಂಗಿ ಹಾಕೊಂಡೆ. ದಡಮ್ಮ ಚಾ ಮಾಡಿದ್ಲು. ಶ್ರಾವಣಿ ಚಾ ಕುಡಿದು ಹೋಲ್ರಿ ನೋಡಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಚಳಿ ಐತೆ ನೋಡ್ರಿ. ತಂಡ್ಯಾಗ ನಾನು ತಂಡಂಗಿನೂ ಇಲ್ಲ. ಶ್ರಾವಣ್ ಕುಮಾರ್ ತಂಡಂಗಿ ಇಲ್ಲ. ಅವಸರ ಹಂಗೆ ಹೋದೇನ್ರಿ. ಯಾಕಂದ್ರೆ ಮಂಗಳವಾರ ಪರಶುರಾಮ ಕಳ್ಸಿ ಸೋಮವಾರ ಬಂದೀವ್ರಿ. ಸಂಜೆ ಕೇಳಿದೀನಿ. ಮಂಗಳವಾರ ಪರಶುರಾಮ ಕಳಿಸಿದೆ. ಮುಂಜಾನೆ ದಿಢೀರ್ ರೆಡಿ ಆದ 8 ಗಂಟೆ ಅನ್ನಕ್ಕೆ ಹೋಗಿನ್ರಿ. ಯಾಕಂದ್ರೆ ಅಲ್ಲಿನ 7 ಮುಟ್ಟಬೇಕಾದ್ರೆ 8:30 9 ಗಂಟೆ 7:30 8 ಗಂಟೆ ಆಯ್ತು ರೀ. ನಮ್ಮ ಅನ್ನ ತಕ್ಕ ಮನೆಗೆ ಹೋಗ್ಬೇಕಂದ್ರೆ ಅನ್ನ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋದ. ಅಲ್ಲಿ ಕರ್ಕೊಂಡು ಹೋಗಿಂದ ಮತ್ತು ಫೋನ್ ತೊಗೊಂಡು ಚಾನಲ್ ತೆಗೋದು ವಿಡಿಯೋ ಅಪ್ಲೋಡ್ ಮಾಡಿದೆ 9:00 ಅವತ್ತನೇ. ಬುಧವಾರ ದಿನ ಅವತ್ತನೇ ಬುಧವಾರ ಹೋಗಿನಿ. ಬುಧವಾರನೇ ವಿಡಿಯೋ ಅಪ್ಲೋಡ್ ಮಾಡೀನಿ. ಎಲ್ಲರೂ ಖುಷಿ ಪಟ್ರಿ. ಎಲ್ಲ ನಾನು ವಿಡಿಯೋ ಎಷ್ಟು ಮಿಸ್ ಮಾಡ್ಕೊಳಕತ್ತಿದ್ರಿ. ಭಾಳ ಖುಷಿ ಆಗತ್ತೆ ನೋಡಿ. ಅವೆಲ್ಲ ನಿಮ್ಮ ಕಮೆಂಟ್ ಓದೋದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಸ್ನೇಹಿತರೆ. ಅಷ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾ ಮಾತ್ರ ಫುಲ್ ನಿಮ್ಮೆಲ್ಲ ಕಮೆಂಟ್ಗಳು ಎಂಜಾಯ್ ಮಾಡಿದೆ. ಇಷ್ಟೆಲ್ಲ ಹಚ್ಕೊಂಡಿಲ್ಲ, ಇಷ್ಟೆಲ್ಲ ನನ್ನ ನೆನಪಿಟ್ಕೊಂಡಿಲ್ಲ, ನೀವೆಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿಲ್ಲ ಅನ್ನೋದು ಖುಷಿ ಆಯಿತು ಸ್ನೇಹಿತರೆ. ಎಷ್ಟು ಹೇಳಿದ್ರೂ ಭಾಳ ಖುಷಿ ಆಗತ್ತೆ ರೀ. ಫೋನ್ ಮಾತ್ರ ಮಸ್ತ್ ಐತೆ ನೋಡಿರಿ. ಕ್ಯಾಮ್ರಾ ಎಷ್ಟು ಕ್ಲಿಯರ್ ಐತೆ. ಆದ್ರೆ ಈ ಫೋನ್ ನೋಡಿದ್ರೆ ಖುಷಿ ಆಗತ್ತೆ. ಲೋನ್ ನೋಡಿದ್ರೆ ದುಃಖ ಆಗತ್ತೆ ನೋಡಿ. ಲೋನ್ ಕಟ್ಟಬೇಕಲ್ರಿ. ಲೋನ್ ಕಟ್ಟೋದು ಕಷ್ಟ ಐತೆ.
ಮತ್ತು ಬಟ್ಟೆ ಗಿರಾಕಿ ಬೈದ್ರಿ, ಬಟ್ಟೆ ಗಿರಾಕಿ ಬಂದ್ರೆ ಮತ್ತೊಂದು ಬಟ್ಟೆ ಸೇಲ್ ಆಯ್ತು ನೋಡ್ರಿ. ಮುಂಜಾನೆನ ಅನ್ನ ಬಿಸ್ಕಿಟ್ ಅವು ಕಳ್ಸಿದ ಶ್ರಾವಣ್ ಕುಮಾರ್ ದಾರಾಗಿಸ್ತಿದ್ದಾನ, ಇಲ್ಲಿಸ್ತಿದ್ದಾನ. ಮುಖ ಎಲ್ಲ ಫುಲ್ ಡಾರ್ಕ್ 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 ಥಂಡಿಗ್ರಿ ಇದಾಗೈತೆ. ನೋವು ಹಚ್ಕೋತೀನಿ ರೀ, ಸ್ವಲ್ಪ ನೋವು ಹಚ್ಕೋತೀನಿ. ಶ್ರಾವಣಿ ನೋವು ತರಕ್ಕೆ ಹೋಗ್ಯಾಡ್ರಿ. ತಂದೆ ನೋವ ನಮ್ಮ ಶ್ರಾವಣಿ ನೋವು ತಂದು ನೋಡಿ. ಶ್ರಾವಣಿ ಹಾಯ್ ಮಾಡು. ಹಾಯ್ ಸ್ನೇಹಿತರೆ, ಎಲ್ಲರೂ ಭಾಳ ದಿವಸ ಆಯ್ತು ನಾನು ಮಿಸ್ ಮಾಡ್ಕೊಂಡು ಮಮ್ಮಿ ಫೋನ್ ಇಲ್ಲ ಅಂತ ನನಗೂ ಒಂಥರ ಹಿಡಿದವಾಗ ಮಾತಾಡ್ತಿದ್ನಲ್ರಿ. ಈಗ ನಂತರ ನಿಮ್ಮನ್ನು ನೋಡ್ರಿ ಇಲ್ಲೇ ಶ್ರಾವಣಿ ನೋವು ಹಚ್ಚಿದ್ ನೋಡಿ. ಒಂದಿಟ್ಟು ಡಾರ್ಕ್ ಡಾರ್ಕ್ ಎಲ್ಲ ಅಡ್ಯಾಡ್ದು ಥಂಡಿ ಆ ನಮ್ನೆ ಐತ್ರಿ, ಸಿಕ್ಕಾಪಟ್ಟೆ ಥಂಡಿ. ಮತ್ತು ಬಿಸಿಲಿಡ್ರ ಥಂಡಿ ಇರೋದು ಚಳಿ ಆಗ್ತೈತಿ, ಬೀಳತ್ತಾವು. ಇದಕ್ಕೆ ಬಿಸಿಲಿಗೆ ಕರ್ರಾಗ ಆಗ್ತೀನಿ. ಆಡ್ಬಿಡವ ನಮ್ನೆ ಎಲ್ಲ ಮನ್ಯಾಗ ಕುಡಿಯೋಕ್ಕೆಲ್ಲ ಹೊತ್ತು ಎಲ್ಲಿ ಹೊರಗೆ ಹೊರಕ್ಕೆಲ್ಲ. ಮತ್ತು ಈ ಸ್ವಲ್ಪ ಬೆಳ್ಳಾಗಿದ್ದವ, ಎಷ್ಟು ಮೆಲ್ಲಾಗಿದ್ದ. ನೀ ಎಷ್ಟು ಬೆಳಗದಿ ಹೆಸ್ರ ನಾನು ಕತ್ತನಿದ್ದವಾಗ. ನೀನು ನೋಡಿ ಬೆಳ್ಳಿ ಯಾವಾಗ ಆಗಲ್ಲ. ನಾನು ಕರಕನದಿ ನಾನು ನೀನು ಬೆಳ್ಳೋದಿವ್ವ ಮುದ್ದಕ್ಕ. ನಮ್ಮ ಶ್ರಾವಣ್ ಕುಮಾರ್ ಕುಂತಾನ್ರಿ. ಶ್ರವಣ ಹಾಯ್ ಮಾಡು. ಎಲ್ಲಿ ಹೋಗಿದಿ? ನೀನು ನೋವು ಹಚ್ಕೊಂಡಿನ? ಅವ್ವ ನೋವು ಹಚ್ಕೊಂಡಿ ಬಾ. ನೀನು ಮಮ್ಮಿ ಹೆಚ್ಚ ನಾ ಯಾಕೆ ಬಿಡ್ಬೇಕ ನೀನು? ನೀವು ಶ್ರಾವಣಿ ವಿಡಿಯೋದ ಮಿಸ್ ಆಗಿದ್ದೆ ಎಷ್ಟು ದಿನ? ಈಗ ಹೆಂಗ ಅನ್ಸಕತ್ ಫೋನ್ ನೋಡಿ? ಫುಲ್ ಖುಷಿ, ಫುಲ್ ಖುಷಿ. ನಮ್ಮ ಚಾನಲ್ ಒಳಗೆ ಬಂತಂದೇನ? ಮತ್ ಲೋನ್ ಕಟ್ಟೋದು ಅದ ನಾನು ಹಿಂಗ್ ತಿಳ್ಕೊಂಡಿದ್ದೆ. ಫೋನ್ ಸಿಕ್ಕತ್ತಿ ಹೋಗ್ಬರ್ತೀನಿ ಅಂತೆಲ್ಲ. ನಮ್ಮ ಮಮ್ಮಿ ಫೋನ್ ಸಿಕ್ಕತ್ತಿ, ಈಗ ಇದು ವಿಚಾರ ಮಾಡಕ್ ಫೋನ್ ಸಿಕ್ಕಿದ, ಅದು ಖುಷಿ ಬಿಡು. ನಮ್ಮ ಮಮ್ಮಿ ಊಟ ಮಾಡುದ ಹೆಂಗ, ಅದು ಹೆಂಗ್ ತಗೊಡ್ತಾರ ಅಂದೆಲ್ಲ ಅಂಟಿ ಮುಂದೆ ಹೇಳ್ದಲ್ಲ, ಚಾನಲ್ ತಗೊಡ್ತ ಅವಾಗ ಖುಷಿ ಆಯ್ತು. ನಮ್ಮ ಬಾಳ ಚಾನಲ್ ಬಂದ್ ಖುಷಿ ಆಯ್ತನ. ನೋಡ್ರಿ ಶ್ರಾವಣಿ ಮಿಸ್ ಮಾಡ್ಕೊಳಕತ್ತಿದ್ರಿ, ಶ್ರಾವಣ್ ಕುಮಾರ್ ಮಿಸ್ ಮಾಡ್ಕೊಳಕತ್ತಿದ್ರಿ. ಹಾಗ್ರಿ ಈ ಚಾನಲ್ ಸ್ಟಾರ್ಟ್ ಮಾಡ್ಯಾವ್ರಿ. ನಮ್ಮ ಮಮ್ಮಿ ಮನೆ ಬಂದ 3-4 ವಿಡಿಯೋ ಹಾಕಿನವ. ಈಗ 3 ವಿಡಿಯೋ ಹಾಕಿನಿ. ಮತ್ ನಾ ಬಂದಿನಿ, ನೀವು ಇಬ್ಬರೇ ಬಂದಿರಿ ಮಮ್ಮಿ. ಕಮ್ಮಿ ನೋಡಿ. ಬರ್ರಿ ಅಲ್ಲಿಂದ ಬರಾಕ ಫುಲ್ ಸುಸ್ತಾಗೈತೆ ನೋಡಿ. ಬುಧವಾರ ಹೋಗಿನಿ, ಗುರುವಾರ ಒಂದಿನ ಅದೀನಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಬಸ್ನೇ ನೋಡಿದ್ ನಾನು. ಸಿಸ್ಟರ್ ನಿಮ್ಮ ಅಣ್ಣರ ಮನೆ ವಿಡಿಯೋ ಮಾಡ್ರಿ ಅಂತ. ನಾನು ಟೈಮೇ ಸಿಕ್ಕಿಲ್ಲ ಸ್ನೇಹಿತರೆ. ನಿನ್ನೆ ನೈಟ್ ಹತ್ತಬೇಕಂದೇನ್ರಿ ನಾನು. ನೈಟ್ ಹತ್ತಬೇಕಂದ್ರೆ ಆಗಲಿಲ್ಲ. ಯಾಕಂದ್ರೆ ಅನ್ನ ಬೇಡವಾ, ರಾತ್ರಿ ಆಗುತ್ತಾ, ಹುಡುಗನ ಕರ್ಕೊಂಡು ಚಳಿಯಾಗಿ ಎಲ್ಲಿ ಹೋತಿ. ಬೆಳಗ್ಗೆ 6 ಗಂಟೆಗೆ ಇನ್ನು ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತೀನಿ, ಹೋಗಿ ಬರಾಕತ್ತಿ ಅಂತಂದ್ರೆ ಶ್ರಾವಣ್ ಕುಮಾರ್ ಸಣ್ಣ ಪಾಪ ನೋಡ್ರಿ ಮುಕ್ಕೋಯ್ತು ನನ್ನ ಮ್ಯಾಗ. ಚಂದ ಮುಕ್ಕೋ ಮಮ್ಮಿ ಆಯ್ತಲ್ಲ. ಇವ ಈಗ ನೀವು ಹುಟ್ಟು ನೀವು ಹೊಟ್ಲೆ ಇದ್ರಿ, ಈಗ ಹೊಡ ಬಂದು ಅದಕ್ಕೆ ಹೇಳ್ಕೊಂತ ಮುಕ್ಕೊಂಡ ಮನೆ ಕುಡಿಯ. ಬಟ್ಟೆ ಗಿರಾಕಿ ಬರ್ರಾಗನ ಎಲ್ಲಾರು ಬಟ್ಟೆ ಗಿರಾಕಿ ಬರುದು ಹೋಗುದಂತ್ರಿ. ನಾನ್ ಕೇಳ ಮಮ್ಮಿ ಸಾಯಂತ ಬರಾಕತ್ತೀನಿ, ನಿಮ್ಮ ಮಮ್ಮಿ ಮುಡುಕೋ ಬಂದಾಳ ಈಗಲೇ ಸೀರಾ. ಯಾ ಸೀರಾ ಅಂತ ಸೀರಾ ತುಮಕೂರ್ತಾಗ ಸೀರಾ ಅನ್ಬೇಕು. ಸೀರಾ ತಿನ್ನು ಸೀರಾ ಸೀರಾದೇ ತಿನ್ನು ಸೀರಾ ಅಂತಂದ್ರ ಅದೊಂಥರ ಊರೈತೆ, ನೀವು ಗೊತ್ತಿಲ್ಲಾಡ್ರಿ ಅಂತ ಅಂದ್ಬಿಟ್ಟಿನ. ನೀವು ಎಲ್ಲ ಗೊತ್ತ ಮಕ್ಕ. ದಡಮ್ಮ ಬಂದ್ಬಿಟ್ಟು ಏನು ಅನ್ಬಾರ್ದು ಅಕ್ಕಾಗ ಹೊಡಿತೀವಿ. ದಡಮ್ಮ ಬಂದು ಬಿಟ್ಟು ಹೋಗ್ಯಾಳ ಸ್ನೇಹಿತರೆ ಶ್ರಾವಣಿನ. ಇಲ್ಲ ಅತ್ತ ಕಳಿಸ್ಬಿಡ್ತೀನಿ, 7 ಗಂಟೆಗೆ ಆಗತ್ತಿ ಅಂತ 7 ಗಂಟೆ ಆಗತ್ತಿ ಕತ್ತಲ ಹಂಗ ಓದ್ತಿ ಅಂತಾನೆ. ಕಾತ್ಲಾಗಿತ್ತಲ್ರಿ 7:30 ಬರಕ ಕಾತ್ಲಾಗೈತೆ. ಒಂದು ಫೋನ್ ಬಂತು ಸ್ನೇಹಿತರೆ, ಯಾರ್ದೈತೆ ನಿಂದ್ರಿ ನೋಡ್ರಿ. ಅಲ್ಲಿ ಕುಂತು ಮಾತಾಡಕತ್ತಿದ್ದೀವಿ ಸ್ನೇಹಿತರೆ. ನಾನು ಇದು ರೀ ಫೋನ್ ಬಂತು ರೀ, ಫೋನೇ ಮಾತಾಡಿದೆ. ಖುಷಿ ಆಯ್ತು ರೀ ಸ್ನೇಹಿತರೆ. ಯಾರು ಫೋನು ಏನು ಅಂತ ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ. ಶ್ರಾವಣ್ ಕುಮಾರ್ ಮಲ್ಕೊಂಡು ನೋಡಿ. ಯಾಕಂದ್ರೆ ಒಂದಿಷ್ಟು ತಿನ್ನಕ್ಕೆ ಅನ್ನ ಕೊಡ್ಸಿದ್ದೀನಿ ರೀ, ಬಿಸ್ಕಿಟು ಅವೆಲ್ಲ ಸೋನಾ ಪಾಪಡಿ. ನಿನ್ನ ಅಲ್ಲೇ ಸಾಯಂಕಾಲ ತಂದಿದ್ರು, ಹಂಗೆ ಎತ್ತಿಡ್ಬೇಕ್ರಿ. ನಾ ಟೈಮ್ ನೋಡಿ 9:30 ಮ್ಯಾಗ ಆಯ್ತು ನೋಡಿ. ಆ ಸಿಸ್ಟರ್ಗಳು ಮಾತಾಡಿದ್ದು ತುಂಬ ಖುಷಿ ಆಯ್ತು ರೀ. ಬೆಳಗಾವ್ದಾರ ಅಂತ್ರಿ ಪಾಪ. ಅವರೆಲ್ಲೋ ನಾವೆಲ್ಲೋ ಇಷ್ಟು ಪ್ರೀತಿ ವಾತ್ಸಲ್ಯ ಕಾಳಜಿ ತೋರಿಸ್ತಾರಲ್ಲ, ಒಂಥರ ಖುಷಿ ಆಗುತ್ತಲ್ರಿ. ಶ್ರಾವಣ್ ಕುಮಾರ್ ಮಲ್ಕೊಂಡಾರ ನೋಡಿ. ಇದು ನೀರಿನ ಬಾಟ್ಲಿನ ಎಷ್ಟು ಅದಾವ್ರಿ, ಎತ್ತಿಡ್ಬೇಕ್ರಿ. ಹಿಂಗೆ ಸುಸ್ತಾಗೈತ್ರಿ ಫುಲ್ಲ. ಖಾಲಿ ಸಾಕ್ಸ್ ಹಾಕೊಂಡೇನು ರೀ, ಫುಲ್ ಚಳಿ. ಅನ್ನ ಸಾಕ್ಸ್ ಕಳ್ಸಿದ್ದ. ಶ್ರಾವಣನ ಹಾಕೊಂಡ. ಶ್ರಾವಣ ಅಂಗಿ ಕಳ್ದೆ ಹಂಗೋದ ನೋಡಿ. ಬ್ಯಾಗ್ ಅಲ್ಲೇ ಇಟ್ಟೀನಿ. ಅವತ್ತ ಬಾಂಡೆತ್ತಿಕ್ಕೆಲ್ಲ ಅಲ್ಲೇ ತುಂಬಿಟ್ಟಿನಿ ಒಂದಿಷ್ಟು ನೋಡಿ ಸ್ನೇಹಿತರೆ. ಶ್ರಾವಣಿ ಚೋಡಾದ ತಿಂದು ಚುಮ್ಮುರಿ ಪಳಾರ ತಿಂದು ಇಟ್ಟೋಗ್ಯಾಡ್ರಿ ಮ್ಯಾಗ. ಚಲಿ ಬಿಟ್ಟಾರ್ರಿ ಅವು ನೋಡ್ರಿ.
ಮಕ್ಳು ಹಿಂಗೆ ನಾನು ಫೋನೇ ಮಾತಾಡೋಕಿದ್ದೆ ತಿನ್ನೋಗಮ್ಮ ಅಂತಂದೆ ಬುಕ್ಕ ತೊಗೊಂಡಾಳ ಅಲ್ಲೇ ಇಟ್ಟಾಡ್ರಿ. ಈಗೆಲ್ಲ ಒಂದಿಷ್ಟು ಆಲ್ಮೋಸ್ಟ್ ಕ್ಲೀನ್ ಮಾಡ್ತೀನಿ ತಡ್ರಿ, ಮಾಡ್ಕೊಂಡು ಮತ್ತೆ ಸಿಗ್ತೀನಿ ಸ್ನೇಹಿತರೆ. 9:30 ಆಗೈತಿ. 10 ತನಕ ಏನಾಗುತ್ತೆ ಮಾಡ್ಕೊಂಡು ಒಂದಿಷ್ಟು ನಾನು ಇಟ್ಟು ಏನಾರು ತಿಂದು ಮಲ್ಕೊಂಬಿಡ್ತೀನಿ. ಪಲಾವ್ ಮಾಡ್ಬೇಕಂದ್ರೆ ಆಗಲ್ರಿ ಈಗ. ನೋಡಿರಿ ನಾನು ಕೂಡ ಮಲ್ಕೊಳಕ್ಕೆ ಹೋಗ್ಬೇಕು. ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊಂಡೆ. ನೀವು ಕೂಡ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊರಿ. ಹಿಂದೆಲ್ಲ ನೋಡಿ ಪಟ್ಟಿ ಬಿದ್ದಾಗ ಮುಂಜಾನೆ ಕ್ಲೀನ್ ಮಾಡ್ತೀನಿ. ಇಷ್ಟೆಲ್ಲ ಬಟ್ಟೆದವ್ರಿ ನಾಳೆ ಹೋಗಿವು. ಮನ್ಯಾಗ ಇರ್ಲಿಕ್ಕೆ ಹಂಗೆ ನೋಡಿರಿ, ಮನೆ ಕ್ಲೀನ್ ಮಾಡಿ ಇದು ಆಗಬೇಕು. ಉಷ್ಟು ಎತ್ತಿಟ್ಟಿನಿ ರೀ ಆಲ್ಮೋಸ್ಟ್. ಹೌದು ಸಿಸ್ಟರು ಏನೇನು ಆರ್ಡ್ರ್ ಮಾಡ್ಯಾರಂತ ನಿಮ್ಗೆ ಸ್ಕ್ರೀನ್ಶಾಟ್ ಹೊಡೆದು ಹಾಕ್ತೀನಿ. ಡಬ್ಬಿಗಳು 3 ಸಾಮಾನು ಆರ್ಡ್ರ್ ಮಾಡ್ಯಾರಿ. ಇನ್ನು ನಿಮ್ಗೆ ಏನಾದ್ರು ಬೇಕಿದ್ರೆ ಕೇಳ್ರಿ ಅಂತಾರೆ. ನಾ ಸಾಕು ಅಂದಿನಿ ಸ್ನೇಹಿತರೆ. ಯಾಕಂದ್ರೆ ಅವರು ಕೇಳೋದೊಂದು ದೊಡ್ಡ ಆಗದ್ರಿ. ಯಾಕಂದ್ರೆ ನಮ್ಮ ಗುಡದ ನಮ್ಮವರೇ ನಮ್ಗೆ ಹೆಲ್ಪ್ ಮಾಡಲ್ಲ. ಅವರೆಲ್ಲೋ ನಾವೆಲ್ಲೋ ಶ್ರಾವಣ ತಂಡೆ ಹೆಂಗೈತಿಲ್ರಿ, ಶ್ರಾವಣಿ ತಂಡೆ ಹಿಂಗೆಲ್ಲ ಕೇಳಿದಾರೆ. ನಿಮ್ಮ ಬುಕ್ಗೆ ಪಕ್ಕಕ್ಕೆ ಏನೋ ಬೇಕಾರ ಹೆಲ್ಪ್ ಕೇಳ್ರಿ ಮಾಡ್ತೀವ್ರಿ ಅಂದರು. ಕೇಳೋ ಸಾಕ್ರಿ ಸಿಸ್ಟರ್, ನೀವು ಕೇಳಲ್ಲ ಅದೇ ಒಂದು ಖುಷಿ ರೀ. ಬ್ಯಾಡ್ರಿ ಅಂದೀನಿ ರೀ ನಾನು. ಇವರು ಇನ್ನಂಗೆ ಕೊಡ್ಸ್ಯಾರ ಏನಿಲ್ಲ ಬಂದು ಅಂದ ತಕ್ಷಣ ಮೊನ್ನೆ ಹೇಳಿದ್ದೀನಿ ರೀ. ನಾನು ಅಲ್ಲೇ ಅನ್ನೋರಾಗಿದ್ದಾಗನ ಹಿಂಗೊಬ್ಬರು ಸಿಸ್ಟರು ಮನೆಗೆ ಸಾಮಾನುಗಳು ಆರ್ಡ್ರ್ ಮಾಡ್ಯಾರಿ ಅಂತೇಳಿ. ಮತ್ತು ಆ ಫ್ರಿಜ್ನಾಗ ಕಾಯಿಪಲ್ಲೆ ಹಾಕಿಡ್ತೀವಲ್ಲ ಅವೆಲ್ಲ ಅದಾವೇನ್ರಿ ಅಂತ ಕೇಳಿದ್ರು. ಇಲ್ರಿ ಅಂತಂದೆ. ಅವನು ಆರ್ಡ್ರ್ ಮಾಡ್ಕೊರಿ ಅಂದೆ. ಬ್ಯಾಡ್ರಿ ಅಂದೆ ನಾನು. ಯಾಕಂದ್ರೆ ನಾ ಇದ್ದ ರೊಕ್ಕದಾಗ ಮಾಡ್ಕೊತೀನಿ ರೀ, ಬ್ಯಾಡ್ರಿ ಅಂದೆ. ಫ್ರಿಜ್ಜು ಚಲೋ ಇಟ್ಟವಾಗೇನ್ರಿ 8 ದಿನ ಆಯ್ತು ರೀ ಫ್ರಿಜ್ ಬಳಸೇ ಇಲ್ಲ. ಮೊಸರಿನ ಪ್ಯಾಕೆಟ್ ನೋಡ್ರಿ ಅಲ್ಲೇ ಐತ್ರಿ. ಅದು ಒಡೆದಿಲ್ಲ ರೀ. ನಾ ಆದ್ರೆ ಉಣ್ಣಕ್ಕೆ ಬರುತ್ತೆ ಸ್ನೇಹಿತರೆ. ಹೊಡೆದಿಲ್ಲ. ಎಲ್ಲಮ್ಮ ಗುಡದ ತಂದಿದ್ದು ನೋಡ್ರಿ ಮೊಸರು. ಚಲೋ ಇದ್ರೆ ಉಂಡ್ರಾತು, ಇಲ್ಲಕ್ಕೆ ಮಜ್ಜಿಗೆ ಮಾಡಿದ್ರಾತು. ಕಾಯಿಪಲ್ಲೆ ಅಲ್ರಿ ನಾಳೆ ಮುದ್ದೆ ಒಳಗೆ ಹೋಗ್ಬೇಕಾದ್ರೆ ಶ್ರಾವಣನ ಗಾಡಿ ನೋಡಿ ಹೆಂಗೆ ಕುಂತೈತಿ. ಅವು ಕಾಯಿಪಲ್ಲೆ ಹಾಕಿಡೋ ಡಬ್ಬಿಗಳು ಕೊಡಿಸ್ತೀನಿ ಅಂತಂದ್ರೆ ಬ್ಯಾಡ್ರಿ ಅಂದೆ. ನಾನು ಭಾಳ ದಿನ ಆಯ್ತು ರೀ ತೊಗೋಬೇಕು ಅನ್ನೋ ಆಸೆ ಐತಿ. ನೋಡೋಣ್ರಿ ಯಾವಾಗ ಆಗುತ್ತೆ ಆಳ್ರಿ. ನೋಡಿ ನಮ್ಮ ಮನೆ ಎಲ್ಲರೂ ಇಷ್ಟಪಟ್ಟಿರಿ. ಈ ಥರ ಐತೆ ನೋಡಿ. ಕ್ಯಾಮ್ರಾ ಮಾತ್ರ ಮಸ್ತ್ ಬರುತ್ತೆ ರೀ. ಎಲ್ಲನೂ ಕಟ್ಟಿಟ್ಟೆ. ಒಂದು ಬಾಣೆ ಡಬ್ಬ ಹಾಕಿದೆ. ಮುಂಜಾನೆ ಆಗಲ್ರಿ, ಶ್ರಾವಣಿ ಸ್ಕೂಲ್ಗೆ ಗೊತ್ತಲ್ಲ. 10 ಗಂಟೆ ಆಗೈತೆ ರೀ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಮಾಡೋಕ್ಕಾಗಿಲ್ಲ ರೀ. ನಾಳೆ ನಿಂತ ಜಾತ್ರೆ ರೊಟ್ಟಿ ಮಾಡಿದ್ದು ನೋಡಿ. ಇಷ್ಟು ರೊಟ್ಟಿ ಅದಾವ್ರಿ ನಂಗೆ ನೋಡಿ. ಅಲ್ಲಿಷ್ಟು ಕಾಯಿಟ್ಟಿನಿ ರೀ. ಹಂಗೆ ಡಬ್ಬೆ ಅಂದು ಅಷ್ಟು ಡಬ್ಬಿಗೆ ಹಾಕಿಡ್ತೀನಿ ರೀ. ಸಿಸ್ಟರ್ ಕಸಿ ಡಬ್ಬಿಗೆ. ಈಗ ಇಷ್ಟು ಎತ್ತಿಡ್ಬೇಕು ರೀ. ಬರ್ರಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ರೀ. ಗುಡ್ ನೈಟ್. ಟೈಮ್ ನೋಡಿರಿ 10 ಗಂಟೆ ಆಯ್ತು ನೋಡಿರಿ ಇಲ್ಲಿ.